ಮತ್ತು ಅಮ್ಮನ ಪವರ್ ಬಗ್ಗೆ ಇಲ್ಲಿ ಏನು ಮಾತಾಡೋದೇ ಇಲ್ಲ. ಇಲ್ಲಿ ಗಿರ ಅಂತ ತಿರ್ಗೋ ಪವರ್ ನೋಡಿದ್ರೆ ಸಾಕು ಅಮ್ಮನ ಶಕ್ತಿ ಏನೋ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಉಚಿತವಾಗ್ಲೂ ತಡೆ ಹೊಡಿತಾರೆ. ಇಲ್ಲಿ ತಡೆ ಹೊಡಿಸ್ಕೊಂಡಾದ್ಮೇಲೆ ನಮ್ಗೆ ಎಷ್ಟೊಂದು ಒಳ್ಳೆ ಕೆಲಸಗಳಾಗಿದೆ. ಕಾರ್ ತೊಗೊಂಡಿದ್ದೀವಿ, ನನಗೆ ಒಳ್ಳೆ ಕಾಲೇಜಲ್ಲಿ ಫ್ರೀ ಸೀಟ್ ಸಿಕ್ಕಿದೆ. ಮೊದಲೇ ತೊಂದರೆಕ್ಕಿಂತ ಸ್ವಲ್ಪ ಎಲ್ಲ ಒಳ್ಳೇದಾಗ್ತಾ ಇದೆ. ಕೆಲಸಗಳು ಆಗ್ತಾ ಇದೆ, ದಾರಿ ತೋರಿಸ್ತದೆ ಅಮ್ಮಂದು. ಈಚೆಯಿಂದ ಎಲ್ಲರೂ ಇಲ್ಲಿ ಬರ್ಬೋದು, ಉಚಿತವಾಗಿ ತಡೆ ಹೊಡಿತಾರೆ, ಯಾವುದೋ ಒಂದು ಪೈಸಾ ತಗೊಳಲ್ಲ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳಿಕಾಂಬಾ ದೇವಿ, ಶ್ರೀ ಚೌಡೇಶ್ವರಿ ಅಮ್ಮನವರ ಪುಣ್ಯ ಕ್ಷೇತ್ರ. ಪ್ರತಿ ಅಮಾವಾಸ್ಯ ದಿನಗಳಲ್ಲಿ ಉಚಿತವಾಗಿ ಸಾವಿರಾರು ಭಕ್ತರಿಗೆ ತಡೆ ಹೊಡೆಯುವ ಮುಖಾಂತರ ದೃಷ್ಟಿದೋಷ, ಮಾಟ ಮಂತ್ರ ನಿವಾರಣೆ, ಕೋರ್ಟ್ ಕಚೇರಿ ಸಮಸ್ಯೆ, ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರುವುದು, ಕಂಕಣ ಭಾಗ್ಯ, ಮಕ್ಕಳ ಭಾಗ್ಯ, ಹಣಕಾಸಿನ ಸಮಸ್ಯೆ ನಿವಾರಣೆ, ಉದ್ಯೋಗ ಸಮಸ್ಯೆ ನಿವಾರಣೆ, ಗಂಡ ಹೆಂಡತಿಯ ಮನಸ್ತಾಪ, ಹೀಗೆ ಹೇಳುತ್ತಾ ಹೋದರೆ ಒಂದ ಎರಡ ಭಕ್ತರಲ್ಲಿ ಇರುವಂತಹ ಸಾವಿರಾರು ಕಷ್ಟಗಳನ್ನು ಶ್ರೀ ಕಾಳಿಕಾಂಬಾ ದೇವಿ, ಶ್ರೀ ಚೌಡೇಶ್ವರಿ ಅಮ್ಮನವರು ನಿವಾರಣೆ ಮಾಡುತ್ತಾ ಬಂದಿದ್ದಾರೆ. ಇಲ್ಲಿ ಈ ದೇವಸ್ಥಾನಕ್ಕೆ ಬಂದಮೇಲೆ ನನಗೆ ಮೊದಲೇ ತೊಂದರೆಕ್ಕಿಂತ ಸ್ವಲ್ಪ ಎಲ್ಲ ಒಳ್ಳೆಯದಾಗ್ತಾಯಿದೆ. ಕೆಲಸಗಳು ಆಗ್ತಾಯಿದೆ, ದಾರಿ ತೋರಿಸ್ತದೆ ಅಮ್ಮಂದು. ಈಚೆಯಿಂದ ಎಲ್ಲರೂ ಇಲ್ಲಿ ಬರ್ಬೋದು, ಉಚಿತವಾಗಿ ತಡೆ ಹೊಡಿತಾರೆ, ಯಾವುದೋ ಒಂದು ಪೈಸಾ ತಗೊಳಲ್ಲ. ಮತ್ತು ದೇವ್ರ ಪ್ರಸಾದ ಎಲ್ಲ ಸಿಗುತ್ತೆ, ಎಲ್ಲದಕ್ಕೂ ಅನುಕೂಲ ಆಗ್ತದೆ. ದಯವಿಟ್ಟು ಎಲ್ಲರೂ ಬರ್ಬೋದು. ನನಗೆ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಆಮೇಲೆ ಆಸ್ತಿದು ಮೋಸ ಮಾಡಿದ್ದಾರೆ ಕೆಲವರು. ಮನೆ ಇದ್ದುಬಿಟ್ಟು ಲೀಸ್ನಲ್ಲಿದ್ದು ಕಿರುಕುಳ ಕೊಡ್ತಾಯಿದ್ದಾರೆ. ಊರಲ್ಲಿ ಬೆಂಗಳೂರಲ್ಲಿ ಅಣ್ಣನ ಅಂದರೆ ಬಿಸ್ನೆಸ್ನಲ್ಲಿದ್ದೀವಿ ಪಾರ್ಟ್ನರ್ಸ್ ಆಗಿ. ಅದು ಅಣ್ಣಂದು ಭಾಗ ಬರ್ಬೇಕಾಯ್ತು, ಅದು ಇಲ್ಲ. ಊರಲ್ಲಿ ನಮ್ಮ ತಮ್ಮ ಡೂಪ್ಲಿಕೇಟ್ ವಿಲ್ ಮಾಡಿಕೊಂಡು ಅವನು ಇದು ಮಾಡ್ತಾಯಿದ್ದಾನೆ. ಕೇಸ್ ನಡೀತದೆ. ಈಗ ವಿಟ್ನೆಸ್ ಎಲ್ಲ ಆಯಿತು. ಇಲ್ಲಿವರೆಗೆ 7 ವರ್ಷ ಆದರೂ ತಳ್ಳಿತ್ತು. ವಿಟ್ನೆಸ್ ಏನಾಗಿರಲಿಲ್ಲ. ಇವಾಗೆಲ್ಲ ಸ್ವಲ್ಪ ಆಗ್ತಾಯಿದೆ, ದಾರಿ ಬರ್ತಾಯಿದೆ, ಕೆಲಸಗಳು ಆಗ್ತಾವಂತ ನಂಬಿಕೆ ಇದೆ ಸ್ವಾಮಿಯಿಂದ. ಈ ದೇವಸ್ಥಾನಕ್ಕೆ ಬಂದಮೇಲೆ ಒಳ್ಳೇದು ಅನಿಸ್ತಾ ಇದೆ ನನಗೆ. ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೂ ಕಿರಿಕಿರಿ ಆಗ್ತಾಯಿತ್ತು, ಅದೆಲ್ಲ ಈಗ ಕಡಿಮೆ ಆಗಿದೆ, ಶಾಂತವಾಗಿದೆ ಮನೆಯಲ್ಲಿ. ಒಳ್ಳೇದು ಅನಿಸ್ತಾ ಇದೆ ನಮಗೆ ಈಗ ನಮ್ಮ ತಡೆಗಳೆಲ್ಲ ಮಾಡಿಸಿದ ಮೇಲೆ. ನನ್ನ ಹೆಸರು ಮನು ಅಂತ. ನಾವು ಬೆಂಗಳೂರಿಂದ ಬಂದಿರೋದು. ಇಲ್ಲಿ ನಾವು ಸುಮಾರು ಒಂದು 5-6 ವರ್ಷದಿಂದ ಬರ್ತಾಯಿದ್ದೀವಿ. ನಾವು ಅಂದ್ಕೊಂಡಿರೋದೆಲ್ಲ ಆಗಿದೆ. ನಾನು ಲಾಸ್ಟ್ ಸಮಸ್ಯೆಗೆ ಬಂದು ನನಗೊಂದು ಗೌರ್ಮೆಂಟ್ ಸೀಟ್ ಬರಬೇಕಂತ ಅಂದ್ಕೊಂಡಿದ್ದೆ. ಹಂಗೆ ನಾನು ಅಂದ್ಕೊಂಡೋಗಿದ್ದು ಹಂಗೆ ಆಯಿತು. ಮತ್ತು ಈ ಸಲ ಬಂದು ಸ್ವಾಮಿ ಹತ್ರ ಮಾತಾಡಿದೆ. ಈಗ ಇನ್ನೊಂದು ಅಂದ್ಕೊಂಡಿದ್ದೀವಿ. ಅದಾದರೆ ಮತ್ತೆ ನಾವು ತಿಂಗಳು ಅಮಾವಾಸ್ಯೆಗೂ ಬರ್ತಾನೆ ಇದ್ದೀವಿ. ಇಲ್ಲಿ ಉಚಿತವಾಗಲೂ ತಡೆ ಹೊಡೆಯೋದೇ ಆಗಲಿ, ಬರೋರಿಗೆಲ್ಲ ಅನ್ನದಾನ ಪ್ರಸಾದ ಕೊಡೋದೇ ಆಗಲಿ ಇಲ್ಲಿ ಯಾವ ದೇವಸ್ಥಾನದಲ್ಲೂ ಮಾಡಿರೋದಿಲ್ಲ. ಇನ್ನೊಂದು ಅಲ್ಲಿ ಎಲ್ಲರೂ ಬೇರೆ ಕಡೆ ಉಚಿತವಾಗಲೂ ತಡೆಯೋದ್ರಲ್ಲಿ ನಮ್ಗೆ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಕೇಳ್ತಾರೆ. ಇಲ್ಲ ಆ ಥರ ಏನೂ ಕೇಳೋದಿಲ್ಲ. ಮತ್ತು ಅಮ್ಮನ ಪವರ್ ಬಗ್ಗೆ ಇಲ್ಲಿ ಏನೂ ಮಾತಾಡೋದೇ ಇಲ್ಲ. ಇಲ್ಲಿ ಗಿರ ಅಂತ ತಿರ್ಗೋ ಪವರ್ ನೋಡಿದ್ರೇ ಸಾಕು ಅಮ್ಮನ ಶಕ್ತಿ ಏನೋ ಅಂತ ಗೊತ್ತಾಗ್ಬಿಡುತ್ತೆ. ಬನ್ನಿ, ಯಾರ್ಯಾರು ಕಷ್ಟ ಇದೆ ಇಲ್ಲಿ ಬನ್ನಿ, ಎಲ್ಲ ಸಾಲ್ವ್ ಆಗುತ್ತೆ. ಇಲ್ಲಿ ಉಚಿತವಾಗಲೂ ತಡೆ ಹೊಡಿತಾರೆ. ಇಲ್ಲಿ ತಡೆ ಹೊಡಿಸ್ಕೊಂಡಾದ್ಮೇಲೆ ನಮ್ಗೆ ಎಷ್ಟೊಂದು ಒಳ್ಳೆ ಕೆಲಸಗಳಾಗಿದೆ. ಕಾರ್ ತೊಗೊಂಡಿದ್ದೀವಿ, ನನಗೆ ಒಳ್ಳೆ ಕಾಲೇಜಲ್ಲಿ ಫ್ರೀ ಸೀಟ್ ಸಿಕ್ಕಿದೆ. ಹಂಗೆ ನಾವು ತಿಂಗಳು ಬರ್ತಾಯಿದ್ದೀವಿ. ಅಮ್ಮನ ಪವರ್ ಏನು ಅಂತ ಹೇಳೋಕ್ಕೆ ಆಗಲ್ಲ. ಗಿರ ಅಂತ ತಿರ್ಗೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಅಮ್ಮನ ಪವರ್ ಏನು ಅಂತ. ಇಲ್ಲಿ ಬಂದು ನೀವೆಲ್ಲ ಒಂದು ಸಲ ಬಂದು ನೋಡಿ, ನಿಮ್ಮ ಕಷ್ಟಗಳು ಏನಿದೆ ಎಲ್ಲ ನೋಡಿ, ಎಲ್ಲ ನೆರವೇರುತ್ತೆ ಇಲ್ಲಿ.
ಇಲ್ಲಿ ಇವತ್ತು ಮಹಾಲಯ ಅಮಾವಾಸ್ಯೆ, ಆದ್ದರಿಂದ ಇವತ್ತು ಇಲ್ಲಿ ತಡೆ ಹೊಡಿತಾರೆ. ಆ ತಡೆ ಹೊಡೆದು ನಮ್ಮ ಕಷ್ಟ ಕಾರ್ಪಣ್ಯಗಳು ಯಾವುದೇ ಒಂದು ಬಿಕ್ಕಟ್ಟಿದ್ರು ಮತ್ತು ಯಾವುದೇ ಒಂದು ಸುತ್ತು ಇದ್ರೂ, 3 ದಾರಿಲಿ ಸುತ್ತಾಗಿದ್ದರೂ ಸರಿ, ಕಣ್ಣು ದೃಷ್ಟಿಯಾಗಿದ್ದರೂ ಸರಿ, ಪ್ಲಸ್ ಅವರು ವ್ಯವಹಾರದಲ್ಲಿ ಪ್ಲಸ್ ಲೋಕಲಲ್ಲಿ ಫ್ರೆಂಡ್ಸು ಸ್ನೇಹಿತರು ಇದರಲ್ಲಿ ಎಲ್ಲ ದೃಷ್ಟಿನೂ ಹೋಗುತ್ತೆ ಅನ್ನೋ ಒಂದು ಭಾವನೆಯಿಂದ ನಂಬ್ಕೊಂಡು ನಾವು ಇಲ್ಲಿಗೆ ಬಂದಿದ್ದೀರಿ. ಇನ್ನು ಮುಂದೆ ಆ ದೇವಿ ಪವಾಡ ನೋಡ್ಬೇಕು. ನಾವು ಕಾಯ್ತಾಯಿದ್ದೀರಿ. ನಾವು ಚೌಡೇಶ್ವರಿ ದೇವ್ರನ್ನ ಆರಾಧಕರು. ಸೊ ಹಾಗೆ ಇಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇಲ್ಲಿ ಒಂದು ದೇವಸ್ಥಾನ ಇಲ್ಲಿ ಅಂತ ಹೀಗೆ ಕೇಳ್ತಾ ಜನ ಎಲ್ಲ ಹೋಗ್ತಿದ್ರು. ಸೊ ನಾವು ಒಂದು ಕ್ಯೂರಿಯಾಸಿಟಿಯಿಂದ ಇಲ್ಲಿಗೆ ಬಂದ್ವಿ, ನೋಡಿದ್ವಿ. ಇಲ್ಲಿ ಬಂದಾಗ ಇಲ್ಲಿ ಕರಕುಶಲತೆ ಇದೆ. ದೇವ್ರ ವಿಗ್ರಹ ಮಾಡ್ತಾರೆ ಮತ್ತು ಪಂಚಲೋಹದಲ್ಲಿ ಕೂಡ ಉತ್ಸವ ದೇವ್ರನ್ನ ಮೂರ್ತಿನ ಕೆತ್ತುತ್ತಾರೆ. ಇವ್ರದ್ದು ಪರಂಪರೆಯಿಂದ ಬಂದಿರೋಂಥ ಒಂದು ವಿದ್ಯೆ ಇವ್ರದ್ದು. ಅದರಲ್ಲಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಂತ ಅವರು ಕರಗತ ಮಾಡ್ಕೊಂಡಿದ್ದಾರೆ ಈ ಚೌಡೇಶ್ವರಿ ಅವ್ರ ಕಲೆನ. ಸೊ ಹಾಗಾಗಿ ಇವರು ದೇವ್ರಿಗೆ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ, ಕಲ್ಲು ಕೂಡ ಕೆತ್ತುತ್ತಾರೆ, ಅದ್ರಿಗೆ ಜೀವನೂ ತುಂಬ್ತಾರೆ ಇವರು. ಸೊ ಅದರಿಂದಾಗಿ ಇವರಲ್ಲಿ ಒಂದು ಭಕ್ತಿ ಮತ್ತು ಶ್ರದ್ಧೆ ಅವರಲ್ಲಿದೆ. ಸರ್, ಇದು ಸೈನ್ಸ್ ಅನ್ನೋದು ನಮಗೆ ಇವಾಗ ಗೊತ್ತಾಗಿರೋದು. ಪಾರಂಪರೆಯಿಂದನೂ ಬಂದಿರೋದು ಸೈನ್ಸ್ ಅಲ್ಲ. ಪಾರಂಪರೆಯಿಂದ ಬಂದಿರೋಂಥ ಈ ತಾತ ಅಜ್ಜಿ ಮುತ್ತಜ್ಜಿಗಳು ಅವರು ಹೆಂಗೆ ನಡ್ಕೊಂಬತ್ತಿದ್ರು ಅದರಲ್ಲಿ ಒಂದು ಪವಾಡ ಇದೆ, ಒಂದು ಪವರ್ ಅಷ್ಟೇ. ತರ್ಕಕ್ಕೆ ನಿಲ್ಕೋದು ಇದೆ, ವೈಬ್ರೇಷನ್ ಇದೆ. ದೇವಿನ ನೀವು ಅಲ್ಲಿಂದ ನೋಡ್ತಿದ್ದಂಗೆ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಮತ್ತು ಈ ಸುತ್ತಮುತ್ತಲು ಇರೋಂಥ ಒಂದು ಒಳ್ಳೆ ವಾತಾವರಣದಲ್ಲಿರೋಂಥ ಬೆಟ್ಟ ಗುಡ್ಡಗಳಿದೆ ಇಲ್ಲಿ. ಆ ಒಂದು ಪವರು ಇದರಲ್ಲಿ ಅಡಗಿದೆ ಅನ್ನೋದು ಒಂದು ನಂಬಿಕೆ. ಸಾಮಾನ್ಯವಾಗಿ ಇದು ಭಕ್ತರು ಎಲ್ಲ ಒಂದೇ, ಸೌಕರ್ಯರಾಗಲಿ ಬಡವರಾಗಲಿ ಇಲ್ಲ ದೊಡ್ಡವರಾಗಲಿ ಚಿಕ್ಕಾಗಲಿ, ದೇವರು ಎಲ್ಲರಿಗೂ ಒಂದೇ ಒಂದು ಆಶೀರ್ವಾದ ಮಾಡಬೇಕಷ್ಟೇ ದೇವರು. ಸ್ವಾಮಿ ಅಮ್ಮನ ಬಗ್ಗೆ ನಾವಿಲ್ಲಿ ಬಂದಾಗಿಂದ ಆ ಅಮ್ಮ ದಯವಿಟ್ಟು ನಮಗೆ ಒಳ್ಳೆಯದಾಗಿ ಸ್ವಾಮಿ, ಒಳ್ಳೆಯದಾಗಿ ಅನುಕೂಲ ಮಾಡಿದೆ. ನಮಗೆ ದೇವರುಗಳೆಲ್ಲ ಅಮ್ಮನೇ ನಮ್ಮೂರಿಗೆ ಸೇರಿರೋದು. ಬಂದು ದಯವಿಟ್ಟು ಅಯ್ಯಮ್ಮ, ಈರ್ಬಯ್ಯಮ್ಮ, ಸಪ್ಪಲಮ್ಮ ಎಲ್ಲ ಬಂದು ನಮ್ಮೂರಿಗೆ ಬಂದು ದಯಮಾಡಿ ಇಲ್ಲಿ ಬಂದು ನಮ್ಮೂರಿಗೆ ನೆಲೆಗೊಂಡವ್ರು ಸ್ವಾಮಿ. ನೆಲೆಗೊಂಡದಲ್ಲಿ ದಯವಿಟ್ಟು ಹಳ್ಳಿಹಳ್ಳಿ ಗ್ರಾಮ ಪಂಚಾಯತಿ, ಹಳ್ಳಿಹಳ್ಳಿ ಪಂಚಾಯತಿಯಲ್ಲಿ 7 ಪಂಚಾಯತಿ ನಮ್ಮದೇ. ನಾಗರಾಜಪ್ಪರು ಮಾತಾಡ್ತಾರೆ ಸ್ವಾಮಿ. ನಾವು ಪಂಚಾಯತಿ ಅಧ್ಯಕ್ಷರು ನಾವು ಸಹ ಮಾತಾಡ್ತಾ ಇರೋದು. ಎಲ್ಲ ಒಳ್ಳೆಯ ಸ್ವಾಮಿ, ನಾವು ಏನು ಅನ್ಕೊಂಡು ಬಂದಾಗ ಎಲ್ಲ ಒಳ್ಳೆಯ ಸ್ವಾಮಿ, ಎಲ್ಲಾಗೆ ಸ್ವಾಮಿ. ವ್ಯಾಪಾರದಲ್ಲಿ ದಯವಿಟ್ಟು ಇವಾಗ ನನ್ನ ಮಣ್ಣಾಗ ಏನಿದೋ ಅದು ಅಮ್ಮ ಬುದ್ಧಿ ಕೊಟ್ಟು ಎಲ್ರಿಗೂ ಬುದ್ಧಿ ಕೊಟ್ಟು ನನಗೆ ಸಹಾಯ ಮಾಡ್ತಾಯಿದೆ. ನಾನು ಏನು ಅಂದ್ಕೊಂಡಿದ್ದೀವಿ ಅದೇ ಸಹಾಯ ಮಾಡ್ತಾ ಸ್ವಾಮಿ. ನನಗೆ ಒಳ್ಳೇದಾಗ್ಬಿಟ್ಟು ನನ್ನ ಮಕ್ಕಳಿಗೂ ನಮಗೆ ಏನೇ ಬಾಧೆ ಇಲ್ದಂಗೆ ಕಾಪಾಡ್ಕೊಂಡು ಹೋಗ್ಬಿಟ್ಟು ಆಯಮ್ಮನ ನಾವು ಮರೆಯಲ್ಲ. ಆಯಮ್ಮಿಂದ ನಮ್ಗೆ ಊಟ ಸ್ವಾಮಿ, ಆಯಮ್ಮಿಂದ ಸ್ವಾಮಿ ಉಚಿತವಾಗಿ ತಲೆ ಪಡೆದು ಯಾರು 1 ರೂಪಾಯಿ ಮುಟ್ಟಲ್ಲ. ದಯವಿಟ್ಟು ಬೆಂಗಳೂರಿಂದ ಬಂದು ನಮ್ಮ ಸ್ವಾಮಿಯವರು ಬಂದು ನಿಲ್ಲಿ ಎಲ್ರಿಗೂ ಹೆಲ್ಪ್ ಮಾಡ್ತಾಯಿದ್ದಾರೆ. ಅವ್ರಿಗೆ ನನ್ನ ವಂದನೆಗಳು ಸ್ವಾಮಿ. ನಮ್ಮ ತಾಲ್ಲೂಕಿನಲ್ಲಿ ಕಣಜನಹಳ್ಳಿಯಲ್ಲಿರುವ ಸ್ವಾಮಿ ದೇವರುಗಳೆಲ್ಲರೂ ನಮ್ಮ ಪೂಜಾರಪ್ಪರು ಬಂದು ಅವ್ರ ಪಾದ ನಮ್ಮ ತಲೆಗಳ ಮೇಲೆ ಅವರೆಲ್ಲ ದಯವಿಟ್ಟು ಅವರು ಕಾಳಿಕಮ್ಮ ದೇವಿ, ಕಾಳೇಶ್ವರಮ್ಮ, ಚೌಡೇಶ್ವರಮ್ಮ ಎಲ್ಲರೂ ಸೇರಿ ನಮಗೆ ಒಳ್ಳೇದು ಮಾಡಿ ನನ್ನ ಮಕ್ಕಳಿಗೂ ನಮಗೆ ಒಳ್ಳೆಯದಾಗಿದೆ. ದಯವಿಟ್ಟು ನಮ್ಮ ಸ್ವಾಮಿಗಳವರು ಪೂಜೆ ಸ್ವಾಮಿ ಅವರು ನಮಗೆ ದಯವಿಟ್ಟು ಒಳ್ಳೆಯದಾಗಿದೆ ಸ್ವಾಮಿ. ನೀವು ಬಂದು ನಮಗೆ ಬೆಂಗಳೂರಿಂದ ಬಂದು 1 ರೂಪಾಯಿ 100 ಮುಟ್ಟಿದಂಗೆ ದಯಮಾಡಿ ಹೆಲ್ಪ್ ಮಾಡ್ತಾರೆ ನೀವು ಸ್ವಾಮಿ. ನಮಗೆ ದಯವಿಟ್ಟು ನನ್ನ ಸ್ವಸ್ಥ ವಂದನೆಗಳು. ಶ್ರೀ ಕಾಳಿಕಾಂಬಾ ದೇವಿ, ಶ್ರೀ ಚೌಡೇಶ್ವರಿ ಅಮ್ಮನವರ ಪುಣ್ಯ ಕ್ಷೇತ್ರ. ಈ ಪುಣ್ಯ ಕ್ಷೇತ್ರ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 55 ಕಿಲೋಮೀಟರ್ ಸಮೀಪದಲ್ಲಿದೆ. ವೀಕ್ಷಕರೇ,
ಶ್ರೀ ಕಾಳಿಕಾಂಬಾ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು.